ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ ಕೇಕ್ ಮಾಡುವುದು ತೋರಿಸ್ತಾ ಇದ್ದೀನಿ. ಆದರೆ ಈ ಬ್ರೆಡ್ ಕೇಕ್ ಅಂತೂ ಯಾರು ದಯವಿಟ್ಟು ಟ್ರೈ ಮಾಡಬೇಡಿ. ಏನೂ ಚೆನ್ನಾಗಿರಲ್ಲ, ಚೂರು ಟೇಸ್ಟೇ ಇರಲ್ಲ. ಆದರೂ ಕೆಲವರೆಲ್ಲ ಟ್ರೈ ಮಾಡ್ತಾರೆ, ಹಂಗಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ. ಬನ್ನಿ ಮಾಡುವ ವಿಧಾನ. ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ನಾನು ಒಂದು ಬ್ರೆಡ್ ಪ್ಯಾಕನ್ನು ತರಿಸ್ಕೊಂಡು ಅದರಲ್ಲಿ 7 ಬ್ರೆಡ್ ಪೀಸನ್ನು ಉಪಯೋಗಿಸಿದ್ದೀನಿ. 7 ಬ್ರೆಡ್ ಪೀಸ್ನ ನೀವು ಆದಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಹೇಳಿದ್ದೀನಿ ಚೆನ್ನಾಗಿ ಬರಲ್ಲ ಅಂತ. ಒಂದು ವೇಳೆ ಟ್ರೈ ಮಾಡೋರಿಗೆ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಆದರೆ ಟೇಸ್ಟ್ ಏನೂ ಚೆನ್ನಾಗಿರಲ್ಲ. ಈಸಿಯಾಗಿ ಕೂಡ ಬ್ಲ್ಯಾಕ್ ಕಲರ್ ಇರುವ ಎಡ್ಜಸನ್ನು ಕಟ್ ಮಾಡಿಬಿಡೋಣ. ನಾವು ಈ ಥರ ಬ್ಲ್ಯಾಕ್ ಕಲರ್ ಇರೋದು ಸೇರಿಸ್ಕೊಂಡ್ಬಿಟ್ರೆ ಕೇಕು ಕೂಡ ಒಂದು ಸ್ವಲ್ಪ ಬ್ಲ್ಯಾಕಾಗಿ ಬರುತ್ತೆ. ಹಾಗಾಗಿಬಿಟ್ಟು ನೋಡಿ, ಈ ಥರ ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಬಿಡೋಣ. ಕಟ್ ಮಾಡಿಕೊಂಡು ಎಲ್ಲ ಉಳಿದಿರುವಂಥ ಇನ್ನು 6 ಪೀಸಸ್ಸು ಕೂಡ ಇದೇ ಥರ ಎಡ್ಜಸ್ ಎಲ್ಲ ಕಟ್ ಮಾಡಿಬಿಟ್ಟು ತೊಗೊಳ್ಳೋಣ. ನೋಡಿ, ಎಡ್ಜಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇದೇ ಥರ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕೆಲವರೆಲ್ಲ ಬ್ರೆಡ್ಡಲ್ಲಿ ಮಾಡಲ್ಲ, ಬಿಸ್ಕೆಟಲ್ಲೂ ಕೂಡ ಮಾಡ್ತಾರೆ. ಆದರೆ ಬಿಸ್ಕೆಟಲ್ಲಿ ಮಾಡಿದ್ರು ಬ್ರೆಡ್ಡಲ್ಲಿ ಮಾಡಿದ್ರು ಸೇಮ್ ಟೇಸ್ಟೇ ಇರುತ್ತೆ. ಒಳ್ಳೆ ಸಾಫ್ಟಾಗೇ ಇರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಅಷ್ಟೊಂದೇನು ಚೆನ್ನಾಗಿರಲ್ಲ. ಮಕ್ಕಳು ಓಕೆ ತಿಂತಾರೆ, ಆದರೆ ನಮ್ಮ ಮನೆಗಂತೂ ಮಕ್ಕಳು ಕೂಡ ತಿಂದಿಲ್ಲ, ಎಲ್ಲ ವೇಸ್ಟ್ ಮಾಡಿ ಬಿಸಾಕ್ಬಿಟ್ಟೆ ನಾನು. ನೋಡೋಲ್ಲ, ಈಸಿಯಾಗಿ ಕಟ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನಾವು ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೋಬೇಕಾಗುತ್ತೆ. ಆದರೆ ಸಕ್ಕರೆ ಸಿಹಿ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಏಕೆಂದರೆ ಬ್ರೆಡ್ಡು ಕೂಡ ಸ್ವೀಟಾಗಿರುತ್ತೆ. ನಾನೊಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ, 1 ಕಪ್ಪಷ್ಟು. ಹಾಗೆ ಮೊಟ್ಟೆ ಕೂಡ ಸೇರಿಸ್ಕೋಬೇಕಾಗುತ್ತೆ. 2 ಮೊಟ್ಟೆಯನ್ನು ಸೇರಿಸ್ಕೊಳ್ಳೋಣ. 2 ಮೊಟ್ಟೆಯನ್ನು ಸೇರಿಸ್ಕೊಂಡು ಹಾಲು 1/4 ಲೀಟ್ರ್ ಹಾಲು ಕಾಯಿಸ್ಕೊಂಡು ತಣ್ಣಗಾಗಿರುವಂಥ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ. ಹಸಿ ಹಾಲು ಕೂಡ ಉಪಯೋಗಿಸ್ಕೋಬೋದು, ನಾನು ಕೆನೆ ಸಮೇತ ಉಪಯೋಗಿಸಿದ್ದೀನಿ. ಇವಾಗ ಇಷ್ಟು ಸೇರಿಸ್ಕೊಂಡಿದ್ದೀವಿ. ಬೇಕಿದ್ದರೆ ಒಂದು ಏಲಕ್ಕಿಕಾಯಿ ಕೂಡ ಸೇರಿಸ್ಕೋಬೋದು, ಆದರೆ ನಾನೇನಿಲ್ಲಿ ಏಲಕ್ಕಿ ಉಪಯೋಗಿಸಿಲ್ಲ. ಇವಾಗ ರುಬ್ಕೊಂಬರೋಣ. ನೋಡಿ, ರುಬ್ಕೊಂಡಿದ್ದೀನಿ ನಾನು. ತುಂಬ ನುಣ್ಣಗೂ ರುಬ್ಕೊಳ್ಳೋಕೆ ಹೋಗಬೇಡಿ, ಆಲ್ರೆಡಿ ಪೇಸ್ಟ್ ಥರ ಆಗೋಗುತ್ತೆ. ಹಾಗಾಗಿ ನಂದು ರುಬ್ಕೊಂಡಿದ್ದೀನಿ. ಮತ್ತೊಂದು ಕಡೆ ಒಂದು ಕಡಾಯ ತಗೋಣ. ಕಡಾಯಿಗೆ ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಈ ಕ್ಯಾರಮೆಲ್ಲಿಂದ ಕೇಕ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಹಾಗಾಗಿ ನೋಡಿದ್ರಲ್ಲ, ಕ್ಯಾರಮೆಲ್ ರೆಡಿಯಾಗಿದೆ. ಇವಾಗ ಒಂದು ಬಾಕ್ಸ್ಗೆ ನನ್ನ ಹತ್ರ ಕೇಕ್ ತಿಂದಿಲ್ಲ, ಹಾಗಾಗಿ ಬಾಕ್ಸ್ಗೆ ನಾನು ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿಕೊಂಡು ಈ ಕ್ಯಾರಮೆಲನ್ನು ಸೇರಿಸ್ಕೊಳ್ಳೋಣ ಆ ಬಾಕ್ಸ್ಗೆ. ಒಂದು ವೇಳೆ ನಿಮ್ಮ ಹತ್ರ ಕೇಕ್ ತಿನ್ನಿದ್ರೆ ಕೇಕ್ ಟಿನ್ನಲ್ಲಿ ಮಾಡ್ಕೋಬೋದು. ಇವಾಗ ಕ್ಯಾರಮೆಲ್ಲು ತಣ್ಣಗಾಗೋದು ಬಿಡಬಾರ್ದು, ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಸೇರಿಸ್ಕೊಂಡು ನೀಟಾಗಿ 1-2 ಸಲ ಟ್ಯಾಪ್ ಮಾಡ್ಕೊಳ್ಳೋಣ. ಏಕೆಂದರೆ ಏರ್ ಬಬಲ್ಸ್ ಇರುತ್ತೆ, ಹಾಗಾಗಿ ನೀಟಾಗಿ 1-2 ಸಲ ಟ್ಯಾಪ್ ಮಾಡಿಕೊಂಡು ಮತ್ತೊಂದು ಕಡೆ ನಾನು ಇಡ್ಲಿ ಕುಕ್ಕರನ್ನು ಉಪಯೋಗಿಸ್ತಾ ಇದ್ದೀನಿ. ಇಡ್ಲಿ ಕುಕ್ಕರ್ಗೆ ಒಂದು ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊಂಡು ಅದರೊಳಗೆ ಒಂದು ಸ್ಟ್ಯಾಂಡನ್ನು ಇಡೋಣ. ಇಟ್ಬಿಟ್ಟು ಇವಾಗ ನಾವು ಬಾಕ್ಸ್ ಕ್ಯಾಪನ್ನು ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಳೋಕ್ಕೆ ಇಡೋಣ. ನೀರೊಳಗಡೆ ಇಡ್ಲಿ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು 20 ನಿಮಿಷ ಬೇಯೋದಕ್ಕೆ ಬಿಡೋಣ. 20 ನಿಮಿಷದ ನಂತರ ಮತ್ತೆ ನಿಧಾನಕ್ಕೆ ಬಾಕ್ಸ್ ಮುಚ್ಚಳವನ್ನು ಓಪನ್ ಮಾಡಿ ಒಂದು ಟೂತ್ಪಿಕ್ ಸಹಾಯದಿಂದ ತೋರಿಸ್ತೀನಿ ಬೆಂದಿದೆಯೋ ಇಲ್ವೋ ಅಂತ ಹೇಳಿ. ನೋಡಿ, ಟೂತ್ಪಿಕ್ಗೆ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ. ಅಂದರೆ ಇಲ್ಲಿ ಅಂಟ್ಕೊಂಡಿದೆ, ಇನ್ನೂ ಒಂದು 5-10 ನಿಮಿಷ ಬೇಯಬೇಕಾಗತ್ತೆ, ಇನ್ನೂ ಒಂದು 5-10 ನಿಮಿಷ ಟೈಮ್ ತೊಗೋಬೇಕಾಗತ್ತೆ ಇದಕ್ಕೆ. ಹಾಗಾಗಿ ಮತ್ತೆ ನಾನು ಇಡ್ಲಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 10 ನಿಮಿಷದ ನಂತರ ಕೂಡ ನಾನು ಸ್ಟವನ್ನು ಆಫ್ ಮಾಡಿ ಇಳಿಸ್ಕೊಂಡಿದ್ದೀನಿ. ಕರೆಕ್ಟಾಗಿ 10 ನಿಮಿಷ ಟೈಮ್ ತೊಗೊಂಡು ಇವಾಗ 10 ನಿಮಿಷದ ನಂತರ ಚೆನ್ನಾಗಿ ಸುತ್ತು ಬಿಟ್ಕೊಂಡಿದೆ. ನೋಡಿ, ಎಡ್ಜಸ್ಸು ಕೂಡ ಬಿಟ್ಕೊಂಡಿದೆ. ನಮಗೇನು ಕಷ್ಟ ಆಗೋಲ್ಲ, ಈಸಿಯಾಗಿ ಈ ಕೇಕನ್ನು ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ, ಈಸಿಯಾಗಿ ಬಂದುಬಿಡ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕೇಕು ಕೂಡ ನೋಡಿ, ಈ ಥರ ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ ತಕ್ಷಣ ಪಟ್ಟ ಅಂತ ಬಿಟ್ಬಿಡುತ್ತೆ, ಆದರೆ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ. ಇಂಥ ಟ್ಯಾಲೆಂಟೆಡ್ ಅವನು. ಇವಾಗ ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಮಾಡಿದ್ದೀವಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ಥ್ಯಾಂಕ್ ಯು.